ಹಾಯ್ ನಮಸ್ಕಾರ, ನಾನು ಅವಿನಾಶ್ ಶಿವನ್. ನಾನೀಗ ನಿಮಗೆ ಕೊಡುವಂಥ ಅಪ್ಡೇಟ್ ಎಸ್ಪೆಷಲಿ ಚಿಕ್ಕಮಗಳೂರಿನ ಜನರಿಗೆ ಒಂದು ಬಿಗ್ ಅಪ್ಡೇಟ್ ಇದು. ಎಲ್ಲರೂ ಆರಾಮಿದ್ದೀರಾ? ಮಳೆ ಜೋರಿದೆಯಾ? ಸೊ ಈ ಅಪ್ಡೇಟ್ ಬಗ್ಗೆ ನೋಡೋಣ ಏನು ಅಂತ. ಚಿಕ್ಕಮಗಳೂರು ವಿಧಾನ ಪರಿಷತ್ನ ಚುನಾವಣೆ ಏನಿದೆ ಅದರ ಫಲಿತಾಂಶ ಪ್ರಕಟ ಆಗಿದೆ. ಅಂದರೆ ಸಾಕಷ್ಟು ಗೊಂದಲ ಪ್ರಶ್ನೆಗಳಿಗೆ ಕಾರಣವಾದಂಥ ಒಂದು ಫಲಿತಾಂಶ ಇದು ಅಂತ ಹೇಳಬೇಕು. ಸೊ ಇದು ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ನಿಂದ ಈಗ ಅಧಿಕೃತವಾಗಿ ಹೈಕೋರ್ಟ್ನಿಂದ ಗಾಯತ್ರಿ ಶಾಂತೇಗೌಡರು ಕಾಂಗ್ರೆಸ್ನ ಅಭ್ಯರ್ಥಿ ಜಯಶಾಲಿ ಅಂತ ಈಗ ಪ್ರಕಟ ಆಗಿದೆ ತೀರ್ಪು. ಸೊ ಆದೇಶ ಬಂದಿದೆ ನ್ಯಾಯಮೂರ್ತಿ SG ಪಂಡಿತ್ ಅವರಿಂದ. ಬನ್ನಿ ಇದರ ಬಗ್ಗೆ ನಾವು ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ಮಾತನಾಡೋಣ. ಸ್ವಲ್ಪ ಇದನ್ನು ಫಾಲೋ ಅಪ್ ಮಾಡದಿರುವಂಥವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ಎಷ್ಟು ಓಟಿಂದ ಏನೇನಾಯಿತು ಅದರ ಬಗ್ಗೆ ನಾನು ಮಾತನಾಡ್ತೀನಿ. ಚಿಕ್ಕಮಗಳೂರು ಕ್ಷೇತ್ರದಿಂದ ವಿಧಾನ ಪರಿಷತ್ ಸ್ಥಾನಕ್ಕೆ 2021 ಡಿಸೆಂಬರ್ನಲ್ಲಿ ನಡೆದಂಥ ಚುನಾವಣೆ ಇದು. ಸೊ ಇದರಲ್ಲಿ BJPಯಿಂದ ಸ್ಪರ್ಧೆ ಮಾಡಿದ್ದಂಥ MK ಪ್ರಾಣೇಶ್ ಅವರು ಗೆದ್ದಿದ್ರು. ಸೊ ಗೆದ್ದಾದ ನಂತರ ಪರಾಜಿತ ಅಭ್ಯರ್ಥಿ ಏನಿದ್ದಾರೆ ಕಾಂಗ್ರೆಸ್ನ AV ಗಾಯತ್ರಿ ಶಾಂತೇಗೌಡರು ಈ ಚುನಾವಣೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ಅವರು ತಮ್ಮ ಆರೋಪವನ್ನು ಮಾಡಿದರು. 3 ಸ್ಥಳೀಯ ಪಟ್ಟಣ ಪಂಚಾಯತ್ನಿಂದ ಒಟ್ಟು 12 ನಾಮನಿರ್ದೇಶಿತ ಸದಸ್ಯರು ಈ ಚುನಾವಣೆಯಲ್ಲಿ ಮತದಾನ ಮಾಡಿದರು, ವೋಟ್ ಮಾಡಿದರು. ಆದರೆ ಅವರಿಗೆ ಮತದಾನಕ್ಕೆ ಅವಕಾಶ ಇಲ್ಲ ಅಂತ ಗಾಯತ್ರಿ ಶಾಂತೇಗೌಡರು ವಾದ ಮಾಡಿದರು. ಅವರ ವಾದವನ್ನು ಎತ್ತಿ ಹಿಡಿದಿತ್ತು ರಾಜ್ಯ ಹೈಕೋರ್ಟ್. ಸೊ ಆ 12 ಸದಸ್ಯರ ಮತಗಳನ್ನು ಪ್ರತ್ಯೇಕವಾಗಿರಿಸಿ ಮತಗಳ ಮರು ಎಣಿಕೆಗೆ ಸೂಚನೆಯನ್ನು ಕೊಡಲಾಗಿತ್ತು. ಸೊ ಅದರಂತೆ 2025 ಫೆಬ್ರವರಿ 28ನೇ ತಾರೀಕು ಮರು ಎಣಿಕೆ ನಡೆಯಿತು. ರೀಕೌಂಟ್ ಆಗುತ್ತೆ. ಮುಚ್ಚಿದಂಥ ಲಕೋಟಿಯಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಕೋರ್ಟ್ಗೆ ವರದಿಯನ್ನು ಕೂಡ ಕೊಟ್ಟಿದ್ರು. ಇದೊಂದು ಡೀಟೇಲ್ ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಇನ್ನು ಈ ಮಧ್ಯೆ ಈ ರೀಕೌಂಟ್ ಬಗ್ಗೆ ಪ್ರಾಣೇಶ್ ಅವರು ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ರು. ಆದರೆ ಅವರ ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಿಜೆಕ್ಟ್ ಮಾಡಿತ್ತು, ವಜಾಗೊಳಿಸಿತ್ತು. ಅದಾದಮೇಲೆ ಜನವರಿ 29, 2025 ಹೈಕೋರ್ಟ್ ನೀಡಿರುವಂಥ ತೀರ್ಪನ್ನು ಜಾರಿ ಮಾಡೋದಕ್ಕೆ ನಿರ್ದೇಶನ ಕೂಡ ಕೊಡಲಾಗಿತ್ತು. ಸೊ ಈ ಹಿನ್ನೆಲೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ರಾಜ್ಯ ಹೈಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆದಿದೆ. ವಿಚಾರಣೆ ನಡೆದ ಮೇಲೆ ಏನಾಯಿತು ಅದರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಈಗ ಫೈನಲಿ ಅಧಿಕೃತವಾದಂಥ ಫಲಿತಾಂಶ ಪ್ರಕಟ ಆಗಿದೆ. ಹೈಕೋರ್ಟ್ನಲ್ಲಿ ಮರು ಮತ ಎಣಿಕೆಯ ಫಲಿತಾಂಶ ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಿದ್ದಂಥ ಒಂದು ಆದೇಶ ಇದು. ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡರು 9 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ SG ಪಂಡಿತ್ ಅವರು ಅಧಿಕೃತವಾದಂಥ ಆದೇಶವನ್ನು ನೀಡಿದ್ದಾರೆ. ಸೊ ವೋಟ್ಗಳೆಷ್ಟು ಅಂತ ನಾವು ನೋಡಿದ್ರೆ ಗಾಯತ್ರಿ ಶಾಂತೇಗೌಡರಿಗೆ 1183 ಮತಗಳು, ಹಾಗೆ ಪ್ರಾಣೇಶ್ ಅವರಿಗೆ 1174 ವೋಟ್ ಅಂತ ಈಗ ಅಧಿಕೃತವಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಈಗ ಹೈಕೋರ್ಟ್ನಿಂದಲೇ ಸುಪ್ರೀಂ ಕೋರ್ಟ್ನ ಒಂದು ಸೂಚನೆ ಪ್ರಕಾರ ಹೈಕೋರ್ಟ್ನಿಂದ ತೀರ್ಪು ಬಂದಿದೆ. ಭಾಳ ಸಮಯದಿಂದ ಈ ಒಂದು ಗುದ್ದಾಟ ನಡೀತಾ ಇತ್ತು, ಹಗ್ಗ ಜಗ್ಗಾಟ ನಡೀತಾ ಇತ್ತು. ಯಾಕೋ ಇತ್ತೀಚೆಗೆ ಚಿಕ್ಕಮಗಳೂರು ಅದು ವಿಧಾನಸಭಾ ಕ್ಷೇತ್ರ ಇರಲಿ, ವಿಧಾನ ಪರಿಷತ್ ಇರಲಿ, ಮತ ಎಣಿಕೆ ಅನ್ನೋದು ಸಿಕ್ಕಾಪಟ್ಟೆ ಈಗ ಪ್ಲೇ ಮಾಡ್ತಾ ಇದೆ. ಸೊ ನಿಮ್ಗೇನು ಅನ್ಸುತ್ತೆ ಈ ಒಂದು ಫಲಿತಾಂಶದ ಬಗ್ಗೆ? ಗಾಯತ್ರಿ ಶಾಂತೇಗೌಡರು ಅರ್ಹ ಅಭ್ಯರ್ಥಿ ಗೆಲ್ಲೋದಕ್ಕ ಪ್ರಾಣೇಶ್ ಅವರು ಹಾಗೆ ಮುಂದುವರಿಬೇಕಾಗಿತ್ತ? ಸೊ ಈ ಒಂದು ಪ್ರೊಸೀಜರ್ ಓವರ್ ಆಲ್ ಬಗ್ಗೆ ಅಂದರೆ ಕೋರ್ಟ್ನ ಆದೇಶವನ್ನು ಎಲ್ಲರೂ ಕೂಡ ಗೌರವ ಕೊಡಲೇಬೇಕು. ಆದರೆ ಈ ಥರದ್ದು ಗೊಂದಲಗಳು ಪದೇ ಪದೇ ಯಾಕಾಗುತ್ತೆ ಸೊ ನಮ್ಮ ಒಂದು ಚುನಾವಣಾ ಒಂದು ಸಿಸ್ಟಮಲ್ಲಿ ಅಥವಾ ಎಲೆಕ್ಟೋರಲ್ ಸಿಸ್ಟಮಲ್ಲಿ ಅಂತ ನೀವು ಕಮೆಂಟ್ ಮಾಡಿ. ನಮಸ್ಕಾರ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.